ಸಿಇಟಿ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳ ಮೈಮೇಲಿನ ಇಜೋಪವಿತ ಜನಿವಾರ ತಪಾಸಣಾಧಿಕಾರಿಗಳು ತೆಗೆದು ಕಸದ ಬುಟ್ಟಿಗೆ ಎಸೆದ ಕ್ರಮವನ್ನು ಕುರಿತು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆಗೆ ಆಗಮಿಸಿದ ವಿದ್ಯಾರ್ಥಿಗಳ ಮೈಮೇಲಿನ ಜನಿವಾರ ತೆಗೆದು ಕಸದ ಬುಟ್ಟಿಗೆ ಹಾಕಿದ್ದು ತಪಾಸಣಾ ಅಧಿಕಾರಿಗಳ ದೌರ್ಜನ್ಯ, ಇದು ಘೋರ ಅಪರಾಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿಯಾಗಿ ಬೀದರ್ನಲ್ಲಿಯೂ ಕೂಡ ನಡೆದಿದೆ. ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಬ್ರಾಹ್ಮಣ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಬ್ಬ ಜನಿವಾರ ಧರಿಸಿದ ಕಾರಣದಿಂದ ವಿದ್ಯಾರ್ಥಿಯೊಬ್ಬರಿಗೆ ಪರೀಕ್ಷೆಗೆ ಅವಕಾಶ ನೀಡದೆ ವಾಪಸ್ ಕಳಿಸಿದ ಜಾತಿ ನಿಂದನ ಪ್ರಕರಣ ಬೀದರ್ನಲ್ಲಿ ನಡೆದಿದೆ. ಈ ವಿದ್ಯಾರ್ಥಿಗಾದ ಹಾನಿಯನ್ನು ಯಾರು ತುಂಬುವರು? ಸನಾತನ ಹಿಂದೂ ಧರ್ಮದ ಜನಿವಾರ ಯಜ್ಞೋಪವೀತಕ್ಕೆ ತನ್ನದೇ ಆದ ಪಾವಿತ್ರತೆ ಇದೆ. ಜನಿವಾರವನ್ನು ಧರಿಸಬೇಕಾದರೆ ಬಾಲಕರಿಗೆ ಉಪನಯನದಲ್ಲಿ ಗಾಯತ್ರಿ ಮಂತ್ರ ಬೋಧನೆಯೊಂದಿಗೆ ಗುರುಗಳ ಸಮ್ಮುಖದಲ್ಲಿ ಜನಿವಾರ ಧಾರಣೆ ಮಾಡಿಸಲಾಗುವುದು. ಒಮ್ಮೆ ಧರಿಸಿದ ಮೇಲೆ ಅದನ್ನು ತೆಗೆಯುವ ಆಗಿಲ್ಲ. ಅಂತಹ ಪ್ರಸಂಗದಲ್ಲಿ ಮೊದಲು ಪವಿತ್ರ ಜನಿವಾರ ಸೂರ್ಯ ಸಾಕ್ಷಿಯಾಗಿ ಧರಿಸಿ ಗಾಯತ್ರಿ ಮಂತ್ರ ಹೇಳಿ ಸ್ಥಿರಗೊಂಡ ಜನಿವಾರ ತೆಗೆಯುವ ಶಾಸ್ತ್ರೀಯ ವಿಧಾನವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.